ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಯಾವುದೇ ಅಕ್ಕಿ ಹಿಟ್ಟಾಗಲಿ ಮೈದಾ ಹಿಟ್ಟು ಗೋಧಿ ಹಿಟ್ಟು ಬಳಸಿರ ನಾವು ಈ ರೊಟ್ಟಿನ ಮಾಡ್ಕೊಂಡು ತಿನ್ಬೋದು. ಆರೋಗ್ಯಕರವಾಗಿರುತ್ತೆ ಮತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ನೈಟ್ ಟೈಮ್ ಡಿನ್ನರ್ಗಾದ್ರೂ ಮಾಡ್ಕೋಬಹುದು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾದ್ರೂ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ನಾನು ಇಲ್ಲಿ ಕ್ಯಾರೆಟ್ ಬಳಸ್ಕೊತಾ ಇದ್ದೀನಿ. 1 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಮತ್ತೆ ಒಂದು ಅರ್ಧ ಚಿಪ್ಪಷ್ಟು ಹಸಿ ಕೊಬ್ಬಿನ ತುರಿದಿಟ್ಕೊಂಡು 2ರಿಂದ 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ನಾನು ಇಲ್ಲಿ 1 ಕಟ್ಟಷ್ಟು ಸಬ್ಬಕ್ಕಿ ಸೊಪ್ಪನ್ನ ತಗೊಂಡಿದ್ದೀನಿ. ಸಬ್ಬಕ್ಕಿ ಸೊಪ್ಪಿಲ್ಲ ಅಂದ್ರೆ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತೆ ಕರ್ಬೇವಿನ ಸೊಪ್ಪನ್ನು ಸಹ ಬಳಸಬಹುದು. ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಡಯಟ್ ಮಾಡ್ಬೇಕಾದ್ರೆ ಅಕ್ಕಿ ಹಿಟ್ಟು ತಿನ್ನಲ್ಲ ಅಥವಾ ಅಕ್ಕಿ ತಿನ್ನಲ್ಲ ಅನ್ನೋರು ಈ ರೀತಿ ನಾವು ರೊಟ್ಟಿನ ಮಾಡ್ಕೊಂಡು ತಿನ್ಬೋದು. ಇದು 1 ರೊಟ್ಟಿ 2 ರೊಟ್ಟಿ ತಿಂದ್ರೆ ಸಾಕು, ಹೊಟ್ಟೆ ತುಂಬ ಹೋಗ್ಬಿಡುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಚಟ್ನಿನೂ ಸಹ ಬೇಕಾಗಲ್ಲ, ಹಾಗೇನು ಸಹ ತಿನ್ಬೋದು. ಇಲ್ಲಿ ನಾನು ಸಬ್ಬಕ್ಕಿ ಸೊಪ್ಪನ್ನ 2ರಿಂದ 3 ಸರಿ ಚೆನ್ನಾಗಿ ತೊಳ್ಕೊಂಡು, ಇವಾಗ ಮಳೆ ಬರ್ತಾ ಇರೋದ್ರಿಂದ ಮಣ್ಣು ಜಾಸ್ತಿ ಇರುತ್ತೆ ಸೊಪ್ಪಲ್ಲಿ, ಸೊ ಅದಕ್ಕೆ ನಾವು ಒಂದು 5 ನಿಮಿಷ ನೆನೆಸ್ಬಿಟ್ಟು ಸೊಪ್ಪನ್ನ 2ರಿಂದ 3 ಸರಿ ತೊಳೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅಕ್ಕಿ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಕ್ಯಾಲ್ಸಿಯಂ, ಐರನ್ ನಮ್ಗೆ ಹೇರಳವಾಗಿ ಸಿಗುತ್ತೆ. ಅಕ್ಕಿ ಸೊಪ್ಪಲ್ಲಿ ಪಲ್ಯ ಮಾಡ್ಕೊಂಡು ತಿನ್ಬೋದು, ಮತ್ತೆ ಬಸ್ಸಾರ್ ಮಾಡ್ಬೋದು, ಈ ರೀತಿ ರೊಟ್ಟಿಗಳಿಗೆಲ್ಲ ಬಳಸಬಹುದು. ತುಂಬಾ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಸೊಪ್ಪು ಘಮ್ ಅಂತ ಇರುತ್ತೆ. ನಾವು ಸಾಂಬಾರ್ ಮಾಡಿದಾಗ್ಲೂ ಸಹ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ. ರೊಟ್ಟಿ ಮಾಡಿದಾಗ ಆ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ, ಮತ್ತೆ ಘಮ್ ಅಂತ ಸ್ಮೆಲ್ಲು ಸಹ ತುಂಬಾ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಸೊಪ್ಪನ್ನ ಬಾಣಂತಿರಿಗೆ ಕೊಟ್ರೆ ಚಿಕ್ಕ ಮಕ್ಕಳಿಗೆ ಹಾಲಾಗಲ್ಲ ಅನ್ನೋರ್ಗೆ ಚೆನ್ನಾಗಿ ಹಾಲಾಗುತ್ತೆ ಅಂತ ಹೇಳ್ತಾರೆ. ಸಬ್ಬಕ್ಕಿ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಾಡ್ಕೊಂಡಿರೋ ಸಬ್ಬಕ್ಕಿ ಸೊಪ್ಪನ್ನ ಈರುಳ್ಳಿ ಮತ್ತೆ ಕ್ಯಾರೆಟ್, ನಾನು ಇಲ್ಲಿ ಕೊಬ್ಬರಿ ತುರಿ ಹಾಕೊಂಡಿಲ್ಲ, ಅದ್ರ ಜೊತೆ ಹಾಕೋತಾ ಇದ್ದೀನಿ. ಇದ್ರ ಜೊತೆ ನಾನು 1 ಚಿಕ್ಕ ಕಪ್ ಅಷ್ಟು ಕಡಲೆ ಬೀಜನ ಪುಡಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಕಡಲೆ ಬೀಜ ತುಂಬಾ ನುಣ್ಣಕ್ಕೆ ಇಲ್ದಿರ ಸ್ವಲ್ಪ ತರಿಯಾಗಿದ್ರು ಪರವಾಗಿಲ್ಲ, ರೊಟ್ಟಿಗೆ ಬಳಸ್ತಾ ಇರೋದ್ರಿಂದ ನಾವು ಈ ರೀತಿ ಕಡಲೆ ಬೀಜ ಹಾಕೋದ್ರಿಂದ ನಮಗೆ ರೊಟ್ಟಿನಲ್ಲಿ ಅಲ್ಲಲ್ಲಿ ಕಡಲೆ ಬೀಜ ನಮಗೆ ತಿನ್ಬೇಕಾದ್ರೆ ಸಿಕ್ಕಿದಾಗ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ. ಕಡಲೆ ಬೀಜನ ನಾವು ಹುರ್ಕೊಂಡು ಅದು ಸಿಪ್ಪೆ ತೆಗ್ದಾದ್ರೂ ಹಾಕೋಬಹುದು, ಇಲ್ಲಾಂದ್ರೆ ಹಸಿ ಕಡಲೆ ಬೀಜನೇ ನಾವು ಈ ರೀತಿ ಪೌಡರ್ ಮಾಡ್ಕೊಂಡು ಇದನ್ನು ಸಹ ಬಳಸಬಹುದು. ಈಗ ನೋಡಿ ಕಡಲೆ ಬೀಜ ಪೌಡರ್ನು ಸಹ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಬೇಕು ಅಂದ್ರೆ ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಸಣ್ಣದಾಗಿ ಹೆಚ್ಚಿ ಕಟ್ ಮಾಡಿ ಹಾಕೋಬಹುದು. ಟೇಸ್ಟ್ ಇನ್ನೂ ತುಂಬಾ ರುಚಿಯಾಗಿರುತ್ತೆ. ರೊಟ್ಟಿಗೆ ಬೇಕಾಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕೊಂಡಾದ್ಮೇಲೆ ಇಲ್ಲಿ ನಾನು ಖಾರಕ್ಕೆ ಅಂತ 2 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ. ಖಾರದ ಪುಡಿ ಬೇಡ ಅನ್ನೋರು ನೀವು ಹಸಿಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕೋಬಹುದು, ಇಲ್ಲಾಂದ್ರೆ ಪೇಸ್ಟ್ ಮಾಡಿನೂ ಸಹ ಹಾಕೋಬಹುದು. ಈ ರೊಟ್ಟಿ ಮಾಡೋದಕ್ಕೆ ನಾನು ಇಲ್ಲಿ ಯಾವುದೇ ರೀತಿ ಅಕ್ಕಿ ಹಿಟ್ಟಾಗ್ಲಿ ಗೋಧಿ ಹಿಟ್ಟಾಗ್ಲಿ ಬಳಸ್ತಾ ಇಲ್ಲ, ನಾನು ಇಲ್ಲಿ ರವೆ ಬಳಸ್ತಾ ಇದ್ದೀನಿ. ನಾನು ಇಲ್ಲಿ 2 ಕಪ್ ಅಷ್ಟು ರವೆ ಹಾಕೋತಾ ಇದ್ದೀನಿ. 6 ರೊಟ್ಟಿ ಮಾಡೋದ್ರಿಂದ 2ರಿಂದ 3 ಕಪ್ ಅಷ್ಟು ರವೆ ಬಳಸ್ತಾ ಇದ್ದೀನಿ. ನಾನು ಇಲ್ಲಿ ಚಿರೋಟಿ ರವೆ ಬಳಸಿಲ್ಲ, ಮಾಮೂಲಿ ಮೀಡಿಯಂ ರವೆನ ಬಳಸಿದ್ದೀನಿ. ನೀವು ಬೇಕು ಅಂದ್ರೆ ಚಿರೋಟಿ ರವೆನೂ ಸಹ ಹಾಕೋಬಹುದು. ಚಿರೋಟಿ ರವೆನಲ್ಲೂ ಸಹ ನಾವು ರೊಟ್ಟಿನ ಮಾಡ್ಕೋಬಹುದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆ ಹಾಕೊಂಡಾದ್ಮೇಲೆ ಅದು ಉಪ್ಪು, ಖಾರ ಮತ್ತೆ ಈರುಳ್ಳಿ, ಕಡಲೆ ಬೀಜ ಪೌಡರ್ ಎಲ್ಲ ಹಾಕಿದೀವಲ್ಲ ಅದೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಆಗಬೇಕು. ಮಿಕ್ಸ್ ಹಾಕಿದ್ಮೇಲೆ ನಾವಿಲ್ಲಿ ಒಂದು ಸ್ವಲ್ಪನೇ ನೀರ್ ಹಾಕಿ ನಾವು ರೊಟ್ಟಿ ಹದಕ್ಕೆ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಒಂದೇ ಸಲ ನೀರ್ ಹಾಕೋಬಾರ್ದು, ಸ್ವಲ್ಪನೇ ನೀರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಧ್ಯದಲ್ಲಿ ಉಪ್ಪು ಸಾಲಿಲ್ಲ ಅಂತ ಅನ್ಸಿದ್ರೆ ನೀವು ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೋಬಹುದು. ಮತ್ತೆ ಖಾರನೂ ಅಷ್ಟೇ, ನಮ್ಗೆ ಏನಾದ್ರು ಸಾಲಿಲ್ಲ ಅಂತ ಅನ್ಸಿದ್ರೆ ಖಾರನೂ ಸಹ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳುವಾಗ ಹಾಕಿ ಮಿಕ್ಸ್ ಮಾಡ್ಕೋಬಹುದು. ನಾನಿಲ್ಲಿ ಫಸ್ಟು ನಾವು ಹಾಕೊಂಡಿರೋ ಎಲ್ಲ ಸಾಮಗ್ರಿನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ತುಂಬ ಗಟ್ಟಿಯಾಗಿ ಕಲಿಸ್ಕೋತಾ ಇಲ್ಲ, ಮೀಡಿಯಮ್ ಆಗಿ ಅದು ಸಾಫ್ಟ್ ಆಗಿರಬೇಕು, ಆ ರೀತಿ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿಕೊಂಡು ನಮಗೆ ನೀರು ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಸಾಫ್ಟಾಗಿ ರೊಟ್ಟಿ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀವು ಬೇಕು ಅಂದರೆ ಒಂದು ಸ್ವಲ್ಪ ಜೀರಿಗೆ ಆಗಲಿ ಅಥವಾ ಓಂಕಾಳನ್ನು ಸಹ ಬಳಸ್ಬೋದು. ನಾನಿಲ್ಲಿ ಯಾವುದೇ ರೀತಿ ಓಂಕಾಳು ಜೀರಿಗೆ ಏನು ಬಳಸಿಲ್ಲ. ಮಕ್ಕಳು ಸೊಪ್ಪಿನ ಪಲ್ಯ ಮಾಡಿದ್ರೆ ಆಗಲಿ ಅಥವಾ ತರಕಾರಿ ಪಲ್ಯಗಳು ಮಾಡಿದ್ರೆ ತಿನ್ನೋಕ್ಕೆ ಕಷ್ಟ ಅಂತ ತರಕಾರಿ ಸೊಪ್ಪನ್ನೆಲ್ಲ ತೆಗೆದು ಸೈಡ್ಗೆ ಇಟ್ಬಿಡ್ತಾರೆ. ಸೊ ಅವ್ರಿಗೆ ಈ ರೀತಿ ನಾವು ರೊಟ್ಟಿಗಳನ್ನ ಮಾಡಿಕೊಟ್ರೆ, ಈ ರೊಟ್ಟಿನಲ್ಲಿ ನಾವು ಯಾವುದೇ ರೀತಿ ತರಕಾರಿನೂ ಬಳಸ್ಬೋದು ಅಥವಾ ನಾವು ಸೊಪ್ಪನ್ನು ಸಹ ಬಳಸಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ, ತುಂಬ ಟೇಸ್ಟು ತುಂಬ ರುಚಿಯಾಗಿರುತ್ತೆ, ಅವರು ಇಷ್ಟಪಟ್ಟು ತಿಂತಾರೆ ರೊಟ್ಟಿಗಳನ್ನ. ನಾವು ಇದನ್ನು ಕೈಯಲ್ಲಾದರೂ ಹೆಂಚಿನ ಮೇಲೆ ತಟ್ಬೋದು, ಇಲ್ಲಾಂದರೆ ನಾವು ಆಯಿಲ್ ಪೇಪರು ಅಥವಾ ನಾವು ಒಬ್ಬಟ್ಟು ಮಾಡೋಕ್ಕೆ ಬಳಸ್ತೀವಲ್ಲ ಆ ಪೇಪರನ್ನೆಲ್ಲ ಸಹ ತಟ್ಟಿಬಿಟ್ಟು ತೆಳ್ಳಗೆ, ಎಷ್ಟು ತೆಳ್ಳಗೆ ಬೇಕಾದ್ರೂ ನಾವು ತಟ್ಟಿ ರೊಟ್ಟಿನ ಮಾಡ್ಕೋಬೋದು. ಹೆಂಚು ಚೆನ್ನಾಗಿ ಕಾದಿದೆ. ಹೆಂಚು ಕಾದಿದ್ದಾದಮೇಲೆ ಇದಕ್ಕೆ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಬೇಡ ಅನ್ನೋರು ನೀರನ್ನು ಚಿಮ್ಕಿಸ್ಕೊಂಡು ಕೈಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕೈಯಲ್ಲೇ ಸಹ ಹೆಂಚಿನ ಮೇಲೆ ಈ ರೊಟ್ಟಿನ ತಟ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ನಾವು ಎಷ್ಟು ತೆಳ್ಳಗೆ ಬೇಕಾದರೂ ಈ ರೊಟ್ಟಿನ ಮಾಡ್ಕೋಬೋದು. ರುಚಿನೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಸಹ ತುಂಬ ಒಳ್ಳೆಯದು. ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ನಾವು ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಕೈಯಲ್ಲಿಗೆ ಒಂದು ಸ್ವಲ್ಪ ನೀರು ಹಾಕೋತಾ ಈ ರೀತಿ ತಟ್ಕೋಬೇಕು. ನಾವು ಈ ಹೆಂಚಿನ ಮೇಲೆ ಡೈರೆಕ್ಟಾಗಿ ಈ ರೀತಿ ರೊಟ್ಟಿನ ಈ ರೀತಿ ಕೈಯಲ್ಲಿ ತಟ್ಬೋದು.
ಎಷ್ಟು ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು. ನಾವು ಸ್ಟಾರ್ಟಿಂಗಲ್ಲಿ ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ತಟ್ಕೋಬೇಕು. ಈ ರೀತಿ ತಟ್ಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರುತ್ತಲ್ಲ, ಸೊ ನಾವು ಮೀಡಿಯಮ್ ಉರಿ ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ರೊಟ್ಟಿನ ತಟ್ಟಾದ್ಮೇಲೆ ಸುತ್ತಲೂ ರೊಟ್ಟಿಗೆ ಒಂದು ಸ್ವಲ್ಪ ಆಯಿಲ್ ಆದರೂ ಹಾಕ್ಬೋದು. ಇಲ್ಲಾಂದರೆ ನಾವು ಸ್ವಲ್ಪ ನೀರನ್ನು ಚಿಮುಕ್ಸ್ಬಿಟ್ಟು ರೊಟ್ಟಿನ ಎರಡೂ ಸೈಡು ಬೇಯಿಸ್ಕೊಂಡ್ರೆ ಮೀಡಿಯಮ್ ಉರಿನಲ್ಲಿಟ್ಟು ರೊಟ್ಟಿ ಚೆನ್ನಾಗಿ ಬೇಯುತ್ತೆ. ಸೊ ರವೆ ರೊಟ್ಟಿ ರೆಡಿ ಆಗುತ್ತೆ. ಈ ರೀತಿ ತಟ್ಟಾದರೂ ತಟ್ಬೋದು, ಇಲ್ಲಾಂದರೆ ಒಂದು ಆಯಿಲ್ ಪೇಪರು ಅಥವಾ ನಾನು ಹೇಳಿದೆಲ್ಲ ಒಬ್ಬಟ್ಟು ಪೇಪರು ಅದ್ರ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿ ನಾವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಬಿಟ್ಟು ಅದನ್ನು ಸಹ ನಾವು ಬೇಯಿಸ್ಕೊಂಡು ರೊಟ್ಟಿ ಮಾಡಿಕೊಂಡ್ರೆ ಒಂದು ಟೇಸ್ಟಿಯಾದ ರುಚಿಕರವಾದ ಆರೋಗ್ಯಕರವಾದ ರವೆ ರೊಟ್ಟಿ ರೆಡಿ ಆಗುತ್ತೆ. ಆಯಿಲ್ ಇಷ್ಟಪಡದೇ ಇರೋರು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಆದರೂ ಬಳಸ್ಬೋದು, ಇಲ್ಲ ತುಪ್ಪನೂ ಬೇಡ ಅಂದರೆ ನಾವು ಬರೀ ನೀರನ್ನು ಚಿಮುಕ್ಸ್ಕೊಂಡು ನಾವು ರೊಟ್ಟಿನ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಡಯಟ್ ಮಾಡೋರು ಎಣ್ಣೆ ತುಪ್ಪ ಬಳಸಲ್ಲ ಅನ್ನೋರು ನೀರನ್ನು ಚಿಮುಕ್ಸ್ಕೊಂಡು ಅದರಲ್ಲೇ ರೊಟ್ಟಿ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಹಳೆ ಕಾಲದಲ್ಲಿ ಯಾವುದೇ ರೀತಿ ಎಣ್ಣೆ ಏನು ಬಳಸ್ತಾ ಇರಲಿಲ್ಲ. ಸೊ ಅವರು ಇದೇ ರೀತಿ ಹೆಂಚಿನ ಮೇಲೆ ಸ್ವಲ್ಪ ನೀರು ಚಿಮುಕ್ಸ್ಬಿಟ್ಟು ಎರಡೂ ಸೈಡು ನೀರು ಹಾಕ್ಕೊಂಡು ರೊಟ್ಟಿನ ಬೇಯಿಸ್ಕೊಂಡು ಮಾಡ್ತಾಯಿದ್ರು. ಸೊ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ರವೆ ರೊಟ್ಟಿ. ಇದಕ್ಕೆ ನಾವು ಬೇಕು ಅಂದರೆ ಕಡಲೆಬೀಜ ಚಟ್ನಿ ಆಗಲಿ ಅಥವಾ ಪುದೀನ ಚಟ್ನಿ ಆಗಲಿ ಮಾಡ್ಕೋಬೋದು. ಇಲ್ಲಾಂದರೆ ಚಟ್ನಿ ಪೌಡರ್ ಇದ್ದರೆ ಚಟ್ನಿ ಪೌಡರ್ ಜೊತೆನೂ ತಿನ್ಬೋದು. ಇಲ್ಲಾಂದರೆ ಹಾಗೇನೂ ಸಹ ನಾವು ಒಂದು ಸ್ವಲ್ಪ ತುಪ್ಪನ ಮೇಲೆ ಸವರ್ಕೊಂಡು ಈ ರೊಟ್ಟಿನ ತಿಂತಾ ಇದ್ರೆ ಒಂದು ತಿನ್ನೋರು 2 ಅಥವಾ 3 ತಿಂತಾರೆ. ಅಷ್ಟು ಟೇಸ್ಟಿ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ರವೆಯಿಂದ ಮಾಡಿದ ಮಸಾಲಾ ರೊಟ್ಟಿ ಸಖತ್ ಟೇಸ್ಟಿ ಆಗಿರುತ್ತೆ. ಈಗ ನೋಡಿ ರೊಟ್ಟಿ ರೆಡಿ ಆಗಿದೆ, ರವೆ ಮಸಾಲಾ ರೊಟ್ಟಿ. ಈ ವಿಡಿಯೋ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.